ನನ್ನ ಜೊತೆ ಇದ್ದಾರೆ ಸದ್ಯತ್ ಪಿ ಭಾರದ್ವಾಜ್ ಅವರು. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ, ಶಿಲಾಂಧ್ರ. ಸೊ ನಾವು ಶಿಲಾಂಧ್ರ ರೆಸಾರ್ಟ್ ಹೋಗ್ತಾ ಇದ್ದೀವಿ. ಸೊ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪಂದು ಹಳೆ ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಭದ್ರಾವತಿ ಚೈಲ್ಡ್ಹುಡ್ ಫ್ರೆಂಡ್ಸ್ದು ಇವತ್ತು ರಿಯೂನಿಯನ್ ಇದೆ. ಸೊ ಲೈಕ್ ಫ್ಯಾಮಿಲಿ ಗೆಟ್ ಟುಗೆದರ್ ತನಕ ಥರ. ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ ನಾವಿಬ್ಬರು ಅಂತೂ. ಸೊ ಇವಾಗ ಹೊರಟಿದ್ದೀವಿ ನಾವು. ಈಗ ಟೈಮ್ ಬಂದು 9:30 ಆಗಿರ್ಬೋದು. ಸೊ ನಾವು ತಿಂದ್ಕೊಂಡು ಆಮೇಲೆ ಶಿಲಾಂಧ್ರ ರೆಸಾರ್ಟ್ಗೆ ಹೋಗಬೇಕು. ಸೊ ಮತ್ತು ನಿಮ್ಮ ಫೇವ್ರೇಟ್ ರೆಸಾರ್ಟ್ ಯಾವುದು ಅಂತ ಕಾಮೆಂಟ್ ಮಾಡಿ. ಸೊ ಅದು ಪ್ಲೇಸಸ್ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅಲ್ಲಿ ಇವತ್ತು ಏನು ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಇಡ್ಲಿ ಬಂದಿದೆ, ಇಡ್ಲಿ ರವೆ ಇಡ್ಲಿ. ಸೊ ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಮ್ಮ ಅಪ್ಪಂದು ಇಡ್ಲಿ ವಡೆ ಬಂದಿದೆ, ತುಂಬ ಚೆನ್ನಾಗಿದೆ ಇಡ್ಲಿ ವಡೆ. ನಂದು ದೋಸೆ ಬರೋದಿದೆ. ಸೊ ಐ ಆಮ್ ಆಲ್ವೇಸ್ ಅ ದೋಸೆ ಪರ್ಸನ್. ಸೊ ನಾನು ಬಂದಮೇಲೆ ತೋರಿಸ್ತೀನಿ. ಸೊ ಯಾ ಬಾಯ್. ನಂದು ಮಸಾಲೆ ದೋಸೆ ಬಂದಿದೆ. ಸೊ ತಿನ್ನೋಣ. ಮಸಾಲೆ ದೋಸೆ ನಾವು ಇಲ್ಲಿಂದ ತಿನ್ನಬೇಕು, ಅಮ್ಮ ಜನ ತಿನ್ನೋಣ. ಛಾಯಾ roll. 450 meters, 400 meters, 350 meters. Guys, ಇದು ಇವನು ಹೇಳೋ ಸ್ಟೈಲ್ ಆಫ್ ಮ್ಯಾಪ್. 310, 360, 340, 320, 90, 80, 60, 40, 30, 20, 10, 0. So guys, in 2 minutes ಅಲ್ಲಿ ನಾವು ರೆಸಾರ್ಟ್ಗೆ ರೀಚ್ ಆಗ್ತಾ ಇದೀವಿ. ಸದ್ಯತ್ ಪಿ ಭಾರದ್ವಾಜ್ ಅವರು ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು ಸದ್ಯತ್ ಪಿ ಭಾರದ್ವಾಜ್? ತುಂಬಾ. ಸೊ ನಮ್ಮ ಅಪ್ಪನ ಫ್ರೆಂಡ್ಸ್ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರು ಆಗ್ಲೇ ರೀಚ್ ಆಗಿದ್ದಾರೆ. ಆಬ್ವಿಯಸ್ಲಿ ಲೇಟ್, ಸ್ವಲ್ಪ ಲೇಟ್ ಡೆಫಿನಿಷನ್ ಅಂದ್ರೆ ಸಾನ್ವಿ ಸದ್ಯತ್ ಫ್ಯಾಮಿಲಿ ಬೇಡವಾ. ಸೊ ಈಗ ರೀಚ್ ಆದ್ವಿ. ಸ್ವಲ್ಪ ಬಿಸಿಲಿದೆ ಬಟ್ ಪರವಾಗಿಲ್ಲ. ಅಲ್ಲಿ ಹೋಗಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಸೊ ನೋಡಿ ಮೌಂಟೇನ್ ಕಾಣಿಸ್ತಾ ಬಂದ್ವಾ ಅಮ್ಮ? ನೋಡಿ ಅಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗೈಸ್, ಈಗ ನಾವು ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಈಗ ಹತ್ಕೊಂಡು ಹೋಗ್ತಿದ್ದೀವಿ. ಹಿಂಗೆ ಇದೆ ಎಂಟ್ರಿ ನೋಡಿ, ಹೆಂಗಿದೆ ಎಂಟ್ರಿ. ಸೊ ಇಟ್ಸ್ ಅದು ಕೇವ್ ಒಳಗಡೆ ಮಾಡಿರೋದು. ಸೊ ಇದು ಒಂದು ಕೇವ್ ಒಳಗಡೆ ಮಾಡಿರೋದು ಹೀಗಿದೆ. ನಿಮ್ಗೆ ಆಮೇಲೆ ಇಡೀ ರೆಸಾರ್ಟ್ ಟೂರ್ ಆಮೇಲೆ ಕೊಡ್ತೀನಿ. ಸೊ ಇವಾಗ ಹೋಗಿ ಫಸ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಅಲ್ಲೆಲ್ಲ ಮಾತಾಡಿಸ್ಕೊಂಡು ನೋಡೋಣ, ಎಂಜಾಯ್ಮೆಂಟ್ ಮಾಡೋಣ. ಸೊ ಸದ್ಯತ್ತು ಕ್ರಿಕೆಟ್ ಬ್ಯಾಟ್ ಎಲ್ಲ ತಂದಿದ್ದಾರೆ. ಇದೆಲ್ಲ ಫುಲ್ ಕಲ್ಲಿಂದನೇ ಮಾಡಿರೋದು. ದಿಸ್ ಇಸ್ ದ ಪ್ರಾಪರ್ಟಿ. ಸೊ ಚೆನ್ನಾಗಿದೆ, ಗೇಮ್ಸ್ ಎಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಲೈಕ್ ತುಂಬ ಆ್ಯಕ್ಟಿವಿಟೀಸ್ ಇದೆ. ಸೊ ಎಲ್ಲ ಆ್ಯಕ್ಟಿವಿಟೀಸು ಅಲ್ಲೇ ಮಾಡ್ಕೊಂಡು ಬರೋಣ. ಸೊ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ಮೇಲೆ ಅವ್ರನ್ನೂ ತೋರಿಸ್ತೀವಿ. ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಇದೆ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಗೈಸ್ ಫುಲ್ಲು ಸೀನರಿ ಗ್ರೀನರಿ ಎಲ್ಲ ಇದೆ. ಸೊ ಯಾ
ನನ್ನ ತಂಗಿ ಬಂದು ಸೊ ಅವ್ರು ಅಲ್ಲೇ ಮುಂದೆ ಇದ್ದರು. ಸೊ ಯಾ ಆಮೇಲೆ ನಂಗೆ ಇದು ಮಾಡಬೇಕು ನಂಗೆ ತುಂಬ ಇಷ್ಟ ಇದೆ. ಮಾಡೋಣ, ಎಲ್ಲ ಒಂದೊಂದೇ ಕವರ್ ಮಾಡೋಣ. ಸೊ ಯಾ ನಮ್ಮ ಕಸನ್ಸ್ ಜೊತೆ ಬಂದೆ. ಶ್ರೀನಿಕಾ ಹಾಯ್ ಮಾಡು. ಸೊ ಹೆಂಗೆ ಅನಿಸ್ತದೆ? ತಿರುಗು ಈ ಕಡೆ. ಚೆನ್ನಾಗಿ ಅನಿಸ್ತಾ ಇದೆ. ಹಾಂ, ಅದೇ ನಾನು ಅದು ಸ್ವಲ್ಪ ಜೋರಾಗಿ ಮಾತಾಡಬೇಕು. ಚೆನ್ನಾಗಿ ಅನಿಸ್ತಾ ಇದೆ. ಹಾಂ, ಅದೇ ನಾನು ಅದು ಏನಂತಾರಲ್ಲ ನಿನ್ನ ಮುಖ ತೋರಿಸಿಲ್ಲಿ. ಸಮೂಹ ನಂತರ ಆಗ್ತಾನೆ. ಹಾ. ಹಿಂಗೆ ಹಾಂ, ಅಲ್ಲಿಂದ ಇಲ್ಲಿ ಜಿಪ್ ಲೈನ್ ಜಿಪ್ ಲೈನ್ ಮಾಡಿದ್ದೀನಿ ನಾನು. ಮಾಡಿದ್ಯಾ? ಮತ್ತೆ ಹೋಗೋಣವಾ? ಬೇಡ ಬರೇ ನಂಗೆ ಒಂದೇ ಸತಿ ಬಿಡ್ತಾರೆ ಹೌದಾ? ಅಷ್ಟೇ. ಇವಾಗ ನಾವು ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ? ಇಂಡೋರ್ ಗೇಮ್ಸ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಗೇಮ್ಸ್ ಇದೆ ಅಂತೆ. ಆಮೇಲೆ ಲಾಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋಣ. ಹಾಂ ಓಕೆ ಗಾಯ್ಸ್, ಈಗ ನಾವು ಬ್ಯಾಡ್ಮಿಂಟನ್ ಆಡೋಕ್ಕೆ ಬಂದಿದ್ದೀವಿ. ಸೊ ಯಾ ಇದು ಆ್ಯಕ್ಚುಲಿ ವಾಲಿಬಾಲ್ ನೆಟ್ಟು, ಬಟ್ ನಾವು ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದೀವಿ. ಬ್ಯಾಡ್ಮಿಂಟನ್ ನೆಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಇದೆ. ಸೊ ನಾವು ಅಷ್ಟು ಮುಂದೆ ನಡ್ಕೊಂಡು ಹೋಗೋಷ್ಟು ಸ್ವಲ್ಪ ಲೇಜಿನೆಸ್. ಸೊ ಇಲ್ಲೇ ಆಡ್ಬೋದು ಅಂತ ಆಡ್ತಾಯಿದ್ದೀವಿ. ಸೊ ಯಾ ಮೇಲೆ ಮೇಲೆ ಸ್ವಲ್ಪ ಮೇಲೆ ಇತ್ತು. ಫುಲ್ ಮೇಲೆ ಆಗಿತ್ತು. ಮೇಲೆ ಹೋಗ್ತಾ ಇದೆ. ಕೆಳಗೆ